ಹಾಯ್ ಕರ್ನಾಟಕ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಸೊ ಯೂಟ್ಯೂಬಲ್ಲಿ ಲಾಂಗ್ ವಿಡಿಯೋ ಹಾಕಿ ಬೇಜಾರಾಗಿ ಮಿನಿ ವ್ಲಾಗ್ ಕಡೆ ಶಿಫ್ಟ್ ಆಗಿಬಿಟ್ಟಿದ್ದೀನಿ. ಸೊ ಯಾರು ಬೇಜಾರು ಮಾಡ್ಕೊಬಿಡಿ, ಇವತ್ತು ಫೆಬ್ 6. ಸೊ ನಾನು ಹೊರಟಿರೋದು ಮಂತ್ರಾಲಯಕ್ಕೆ. ಫೆಬ್ 6 ಏನು ವಿಶೇಷ ಅಂತ ಕೇಳ್ತಾ ಇದ್ದೀರಾ? ನನ್ನ ಬರ್ಡೇ ರೀ, ಅದಕ್ಕೋಸ್ಕರನೇ ಮಿನಿ ವ್ಲಾಗ್ ಮಾಡ್ತಾ ಇದ್ದೀನಿ. ಸೊ ದಾರಿಯಲ್ಲಿ ಹೋಗ್ತಾ ನನ್ನ ತಮ್ಮ ಡುಮ್ಮ ಸಿಕ್ಕಿದ. ಸೊ ಅವನಿಗೊಂದು ಹಾಯ್ ಹೇಳ್ಬಿಟ್ಟು ಅವನ ಜೊತೆನೆ ಟಿಫನ್ ಮುಗಿಸಿದ್ವಿ. ಟಿಫನ್ ಏನು ಅಂತ ಕೇಳ್ತಾ ಇದ್ದೀರಾ? ಅದೇ ಪುಡಿ ಸಾಗು, ಅದೇ ಇಡ್ಲಿ ಸಾಂಬಾರು, ಇದೆರಡನ್ನು ತಿನ್ಕೊಂಡು ಸೊ ಅವನಿಗೊಂದು ಬಾಯ್ ಹೇಳ್ಬಿಟ್ಟು ನಮ್ಮ ಪಾಡಗೆ ನಾವು ಹೊರಟ್ವಿ. ಏನು ಕುಡಿತಿದ್ದೀರಾ ಅಂತ ನೋಡ್ತಾ ಇದ್ದೀರಾ? ನೋಡಿ, ಇದನ್ನೇ ಕುಡಿತಾ ಇದ್ದೀನಿ. ಹಾಗೆ ಚಹಾ ಕುಡ್ಕೊಂಡು ಅಲ್ಲಿಂದ ಹೊರಟ್ವಿ. ಸೊ ತುಮಕೂರು ರೋಡ್ ನೋಡ್ಬೇಕಲ್ವಾ, ಖರಾಬಾಗಿದೆ. ಈ ಬ್ರಿಡ್ಜ್ ರೆಡಿ ಆಗ್ತಾನೇ ಇದೆ. ನಾನು ಹುಟ್ಟಿದಾಗ ಶುರು ಮಾಡಿದ್ದು ಇನ್ನೂ ಕೂಡ ರೆಡಿ ಮಾಡಿಲ್ಲ. ನೋಡಿ ಅಪ್ಪ ಮಗಳು ಕೊಂಗಾಟನ. ಸೊ ಹೈವೇಲಿ ಹೋಗ್ತಾ ಇದೀವಿ, ಸೀಟ್ ಬೆಲ್ಟ್ ಹಾಕೋಣ, ಸೇಫಾಗಿ ಡ್ರೈವ್ ಮಾಡೋಣ ಅನ್ನೋದು ಇಬ್ಬರಿಗೂ ಕಾಮನ್ ಸೆನ್ಸ್ ಅನ್ನೋದೇ ಇಲ್ಲ. ಅಪ್ಪ ನಾಳೆ ಮಗಳು PT ಉಷಾ ಥರ ಓಡೋಗ್ಬೇಕಲ್ಲ, ಸೊ ಅದಕ್ಕೆ ಇವಾಗ್ಲಿಂದನೇ ಟ್ರೈನಿಂಗ್ ಕೊಡ್ತಾ ಇದ್ದಾರೆ ಅಲ್ವಾ? ಎಷ್ಟು ಚಂದ ಅಲ್ವಾ? ಬೆಳಗ್ಗೆ ದೇವಸ್ಥಾನಕ್ಕೆ ಹೋಗಿಲ್ಲ ಅಂತ ಫೀಲ್ ಇತ್ತು, ಯಾಕೆಂದ್ರೆ ಬರ್ಡೇ ಅಲ್ವಾ, ದೇವಸ್ಥಾನಕ್ಕೆ ಹೋಗಿ ಬರಬೇಕು ಅನ್ನೋದು ನನ್ನ ಆಸೆ ಆಗಿತ್ತು. ಆದರೆ ನೋಡಿ, ಅಮ್ಮನೇ ನನ್ನನ್ನು ದೇವಸ್ಥಾನಕ್ಕೆ ಕರ್ಸ್ಕೊಂಡೇ ಬಿಟ್ರು. ಅಲ್ಯಾಕೆ ಹಂಗೆ ಗರ ತಿರುಗ್ತಾ ಇದ್ದಾರೆ ಅಂತ ಅಂದ್ಕೊಂಡಿದ್ದೀರಾ? ಅದು ಹಾಗೇನೆ, ಅಲ್ಲಿರುವಂಥ ದೇವಸ್ಥಾನದ ಒಂದು ನಂಬಿಕೆ ಅಥವಾ ವಾಡಿಕೆ ಅಂತ ಕೂಡ ಕರೀತಾರೆ. ಏನಪ್ಪ ನಂಬಿಕೆ ಅಂದರೆ, ಮನ್ಸಲ್ಲಿ ಏನೇ ಒಂದು ಬೇಡ್ಕೊಂಡು ಆ ಕಲ್ ಮೇಲೆ ಕೂತ್ಕೊಂಡು ಸೊ ಗರ ಅಂತ ತಿರುಗಿದ್ರೆ ಅದು ನೆರವೇರುತ್ತೆ ಅಂತ ಅರ್ಥ. ಈ ದೇವಸ್ಥಾನ ಬಂದ್ಬಿಟ್ಟು ಹೈವೇ ಪಕ್ಕದಲ್ಲೇ ಇದೆ. ಯಾರೆಲ್ಲ ನಿಯರ್ ಸಿರಾ ಹತ್ರ ಇದ್ರೆ ಸೊ ಹೋಗಿ ವಿಸಿಟ್ ಮಾಡಿ. ಸೊ ಬಿಸಿಲು ಜಾಸ್ತಿ ಆಯಿತು, ಅದಕ್ಕೋಸ್ಕರ ಕಬ್ಬಿನ ಹಾಲು ಕುಡ್ಕೊಂಡು ಅಲ್ಲಿಂದ ಹೊರಟ್ವಿ. ಹೊರಟಾಗ ಏನಾಯ್ತು ಅಂತ ಗೊತ್ತಾ? ಅರ್ಧ ಮುಕ್ಕಾಲು ಗಂಟೆ ಆಯ್ತು, ಒಂದೇ ವರ್ಡು. ಅವ್ರು ಮಾತ್ರ ಮಾತಾಡಿದ್ರು, ನಾವು ಮಾತಾಡೋದು ರಿಪ್ಲೈ ಇಲ್ಲ. ಅವ್ರು ಮಾತಾಡಿದ್ರೆ ನಾವು ಮಾತಾಡಿಸ್ಬೇಕು. ಇನ್ನೇನು ಜಗಳ ಆಯ್ತಲ್ವಾ, ಸೊ ಪೂಸಿ ಹೊಡಿಬೇಕಲ್ವಾ, ಅದಕ್ಕೆ ಆ ರೋಡ್ ಮಧ್ಯದಲ್ಲಿ ತುಂಬಾನೇ ಫ್ಲವರ್ಸ್ ಇತ್ತು. ಸೊ ಅಲ್ಲಿ ನಿಂತ್ಕೊಂಡು ಫೋಟೋ ಶೂಟ್ ಮಾಡಿಸ್ತೀನಿ ಬಾ ಅಂತ ಪೂಸಿ ಹೊಡ್ಕೊಂಡು ನನ್ನ ಗಂಡ ಫೋಟೋ ತೆಗಿತೀನಿ ಬಾ ಅಂತ ಕರ್ಕೊಂಡು ಹೋದ್ರು. ಸಿಕ್ಕಿದ್ದೆ ಚಾನ್ಸು ಅಂತ ನಮ್ಮಿಯ ಕೂಡ ರೊಚ್ಚಿಗೆ ಎದ್ಬಿಟ್ಲು. ಯಾಕೆ ಅಂತ ಗೊತ್ತಾ? ಅವಳಿಗೂ ಕೂತು ಬೇಜಾರಾಗಿರತ್ತಲ್ವಾ, ಅದಕ್ಕೆ ರೋಡ್ ಸಿಕ್ತು ಅಂತ ಫುಲ್ ಆಟ ಆಡಕ್ಕೆ ಶುರು ಮಾಡಿಬಿಟ್ಲು. ನೋಡಿ, ನಾವು ಹೇಳೋದೇ ಒಂದು ಫೋಸು, ಅವಳು ಮಾಡ್ತಿರೋದೇ ಒಂದು ಫೋಸು. ಫೋಸ್ ಕೊಡು ಫೋಟೋಗೆ ಅಂದರೆ ಆ ಕಡೆ ಈ ಕಡೆ ನೋಡ್ತಾ ಇದ್ಲು. ನನ್ನ ಗಂಡ ವಿಡಿಯೋ ಮಾಡ್ತಾರೆ ಅಂದರೆ ಇನ್ನೇನು ಬಿಡಬೇಕಾ? ಗ್ಯಾಪಲ್ಲಿ ನಾನೊಂದು ರೀಲ್ಸ್ ಕೂಡ ಮಾಡಿಕೊಂಡೆ. ಚಿಕ್ಕ ಹೋಟೆಲ್ ಕಾಣಿಸ್ತು. ಆಹಾ, ಊಟ ಕೇಳ್ತೀರಾ? ಏನು ಅದ್ಭುತ ಅಂತೀರಾ, ಏನು ಕ್ಲೀನಿಂಗು ಅಂತೀರಾ. ಸೊ ರಾಗು ಎಲ್ಲ ಪ್ಲೇಟಲ್ಲಿರೋಂಥ ಊಟ ಫುಲ್ ಖಾಲಿ ಮಾಡಿದ್ರು. ಹಾಗೆ ನನಗೊಂದು ಸ್ವಲ್ಪ ಕ್ಲಾಸ್ ತಗೊಂಡು ಅಲ್ಲಿಂದ ಹೊರಟ್ರು. ಈ ಮಿನಿ ವ್ಲಾಗ್ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ